ಕಲಬುರಗಿ ಮತಕ್ಷೇತ್ರದಲ್ಲಿ ಸ್ವಲ್ಪ ಚುನಾವಣೆಯ ಕಾವು ಏರ್ತಾ ಇದೆ. ನಿನ್ನೆ ನಮ್ಮ ಚಿಂಚೋಳಿ MP ಅವರು ಪತ್ರಿಕಾಗೋಷ್ಠಿ ಮಾಡಿ ಕಲಬುರಗಿನಲ್ಲಿ ಖರ್ಗೆ ಸಾಹೇಬರು ಬಿಟ್ಬಿಟ್ಟಿದ್ದಾರೆ, ನಿಮ್ಮ ಏನೋ ಸೋಲಿನ ಭೀತಿನಲ್ಲಿ ಅಂತ ಹೇಳ್ತಾರೆ. ಈಗ ತಮ್ಮೆಲ್ಲರ ಆಶೀರ್ವಾದದಿಂದ ಖರ್ಗೆ ಸಾಹೇಬರು ಡೆಲ್ಲಿನಲ್ಲಿದ್ದಾರೆ. ಅವರಿಗೆ ನಿಮ್ಮ ಪರ್ಮಿಷನ್ ಬೇಕಾಗಿಲ್ಲ ಕಲಬುರಗಿಗೆ ಬರೋಕ್ಕೆ. ಯಾವ ಜನರ ಆಶೀರ್ವಾದದಿಂದ ಇವತ್ತು ಕ್ರಾಂತಿಕಾರಿಗಳಾದಂಥ ಏನು ನೀತಿಗಳನ್ನು ತಂದಿದ್ದೇವೆ. ಆರ್ಟಿಕಲ್ 371J ಇರ್ಬೋದು, ESIC ಹಾಸ್ಪಿಟ್ಲ್ ಇರ್ಬೋದು, ಆಲ್ಮೋಸ್ಟ್ ಇಲ್ಲಿ ಒಂದು ಮೆಡಿಕಲ್ ಹಬ್ ಥರ ಮಾಡಿದ್ದೇವೆ, ರೀಜ್ನಲ್ ಇನ್ಫ್ರಾಸ್ಟ್ರಕ್ಚರನ್ನು ನಾವು ಕ್ರಿಯೇಟ್ ಮಾಡಿದ್ದೇವೆ. ಅದೆಲ್ಲನೂ ಕಲಬುರಗಿ ಜನರ ಆಶೀರ್ವಾದದಿಂದ. ಕಲಬುರಗಿಗೆ ಯಾಕೆ ಬಂದಿದ್ದಾರೆ ಖರ್ಗೆ ಅಂತ ಕೇಳಕ್ಕೆ ನೀವ್ಯಾರು? ನಿಮಗೇನು ಹಕ್ಕಿದೆ? ಕಲಬುರಗಿಯರ ಮಾಜಿ ಸಂಸದರವರು ಈಗಲೂ ಕೂಡ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ಅವ್ರ ಕಚೇರಿ ಇರ್ಬೋದು, ಮನೆ ಇರ್ಬೋದು, ಇಲ್ಲೇ ಇದೆ. ಸೊ ನಿಮ್ಮ ಪರ್ಮಿಷನ್ನು ನಮಗೆ ಅಗತ್ಯ ಇಲ್ಲ. ಆಮೇಲೆ ಅದೇನೋ ಪಾಪ ಹತಾಶರಾಗಿಬಿಟ್ಟಿದ್ದಾರೆ BJP ಅವರು. ದಿನ ಕೂತಿ ಕಾಂಗ್ರೆಸ್ ಲೀಡರ್ಸ್ ಯಾರ್ಯಾರು ಬರ್ತಾಯಿದ್ದಾರೆ ಪಟ್ಟಿ ಮಾಡ್ತಾಯಿದ್ದಾರೆ. ಡಾಕ್ಟರ್ ಸರ್, ಇವತ್ತು DK ಶಿವಕುಮಾರ್ ಬಂದರು, ಅವರು ಸೋಲ್ತಾ ಇದ್ದಾರೆ, ಅದಕ್ಕೆ DK ಶಿವಕುಮಾರ್ ಬಂದರು. ಸಿದ್ದರಾಮಯ್ಯ ಅವರು ಬಂದರು, ಸೋಲ್ತಾ ಇದ್ದಾರೆ. ಖರ್ಗೆ ಸಾಹೇಬರು ಬಂದರು, ಸೋಲ್ತಾ ಇದ್ದಾರೆ. ಶರಣ್ ಪ್ರಕಾಶ್ ಅವರು ಪ್ರಿಯಾಂಕು ಪಂಚಾಯತ್ ಅಡ್ಡಾಡ್ತಾ ಇದ್ದಾರೆ, ಸೋಲ್ತಾ ಇದ್ದಾರೆ. ಈ ಎಲೆಕ್ಷನ್ ಗೆಲ್ಲಕ್ಕೆ ತಾನೇ ನಿಲ್ಲೋದು, ಸೋಲಕ್ಕೆ ನಿಲ್ತಾರೆ ಯಾರನ್ನ? ಆಮೇಲೆ ನಮ್ಮ ಲೀಡರ್ಗಳು ನಮಗೆ ಬರಲಿಲ್ಲ ಅಂದರೆ ಇನ್ಯಾರು ನಿಮಗೆ ಬರ್ತಾರಾ? ಈಗ ಮೋದಿ ಬಂದ್ರಪ್ಪ, ಇಡೀ ರಾಷ್ಟ್ರದಲ್ಲಿ ಮೊದಲನೇ ಬಾರಿ ಪ್ರಾರಂಭ ಮಾಡಿದವರು ಚುನಾವಣೆ ಪ್ರಚಾರ ಕಲಬುರಗಿಯಿಂದ ಮಾಡಿದ್ರು. ಅಂದರೆ ಇಂಡಿಯಾ ಸೋಲ್ತಾ ಇದೆ ಅಂತ ಅರ್ಥನಾ? ಅಂದರೆ ದೇಶದಲ್ಲಿ BJP ಅಲೆ ಇಲ್ಲ ಅಂತ ಅರ್ಥನಾ? ಅಥವಾ ನೀವು ಸೋಲಿನ ಭೀತಿಯಿಂದ ಕರೆಸಿದ್ರಾ? ನಿನ್ನೆ CT ರವಿ ಬಂದರು. ಯಾವಾಗ ಏನು ನಿಮ್ಗೆ ಸೋಲಿನ ಭೀತಿಯಿಂದ CT ರವಿ ಕರೆಸಿದ್ದೀರಾ? ಹೋದ ಬಾರಿ ನನ್ನ ಚುನಾವಣೆಗೆ ನಿಮ್ಮ ಬುಲ್ಡೋಸರ್ ಬಾಬಾ ಬಂದಿದ್ದರು, ಬೊಮ್ಮಾಯಿ ಅವರು ಬಂದಿದ್ದರು, ಯಡಿಯೂರಪ್ಪ ಅವರು ಚಿತ್ತಾಪುರಿಗೆ ಬಂದಿದ್ದರು. ಗಲ್ಲಿ ಗಲ್ಲಿ ಅಡ್ಡಾಡಿಸ್ತಾರಲ್ರಿ. ಇದೇ ಮೋದಿ ಅವರಿಗೆ ಸೌತ್ ಅಡ್ಡಾಡಿಸಿದ್ರಿ, ಏನಾಯ್ತು? ಸೌತು ಗ್ರಾಮೀಣ ಅಡ್ಡಾಡಿಸಿದ್ರಿ, ಏನಾಯಿತು? ಈ ಮೂರು ಎಲ್ಲೆಲ್ಲಿ ಅವರು ಪಾದಸ್ಪರ್ಶ ಮಾಡಿದ್ರು ಡಬಲ್ ಇಂಜಿನ್ ಸರ್ಕಾರಕ್ಕೆ BJP ಲೀಡರ್ಗಳೇ ಡಬಲ್ ಧೋಖ ಕೊಟ್ಟರು. ಏನಾಯಿತು? ಆವಾಗ ಸೋಲಿನ ಭೀತಿಯಿಂದ ಕರೆಸ್ತಿದೆ ಅಂತ ನೀವು ಹೇಳ್ಬೋದಾ? ನಿನ್ನೆ ಇವರೆಲ್ಲ ಈಗ ನಮ್ಮ ಕ್ಯಾಂಪೇನಿಗೆ ನಮ್ಮ ಲೀಡರ್ಸ್ ಬರಲಿಲ್ಲ ಅಂದರೆ ಮೋದಿ ಶಾ ಬಂದು ಪ್ರಚಾರ ಮಾಡ್ತಾರೆ ನಮಗೆ? ಹಾಂ, ಸ್ವಲ್ಪ ಈಗ ನೀವು ಪಾಪ ಭಾಳ ಹತಾಶರಾಗಿ ಇವತ್ತು ಮಾತನಾಡ್ತಾ ಇದ್ದೀರಾ. ಉಮೇಶ್ ಜಾಧವ್ ಇರ್ಬೋದು ಅಥವಾ ಬೇರೆ ಸಂಸದರು ಇರ್ಬೋದು, ಆದರೆ ಇದರಲ್ಲಿ ಉಮೇಶ್ ಜಾಧವ್ ಅವರ ತಪ್ಪಿಲ್ಲ. BJP ಎಲ್ಲ ನಾಯಕರಿಗೆ ಡೆಲ್ಲಿಯಿಂದ ಹಿಡ್ಕೊಂಡು ಹಳ್ಳಿ ತನಕ ನೀವು ಕುಟುಂಬ ರಾಜಕೀಯ ಬಗ್ಗೆ ಮಾತಾಡ್ತೀರಲ್ಲ, ಎಲ್ಲರಿಗೂ ನಾನು DNA ಟೆಸ್ಟನ್ನು ಮಾಡೋಕ್ಕೆ ತಯಾರಿದ್ದೇನೆ. ನನ್ನ ಖರ್ಚು ಮೇಲೆ, ಸ್ವಂತ ಖರ್ಚು ಮೇಲೆ ನಿಮಗೆಲ್ಲರಿಗೂ DNA ಟೆಸ್ಟ್ ಮಾಡಿಸ್ತೀನಿ. ಯಾಕೆ? ಅಥವಾ ನಿಮಗೆ ನಾಚಿಕೆ ಇದೆಯಾ? ಇವ್ರು ನನ್ನ ಮಕ್ಕಳಂತ ಹೇಳ್ಕೊಳ್ಳಿಕ್ಕೆ ಪಬ್ಲಿಕ್ನಲ್ಲಿ? ನನಗೆ ಖರ್ಗೆ ಸಾಹೇಬ್ರ ಬಗ್ಗೆ ಭಾಳ ಹೆಮ್ಮೆ ಇದೆ. ನಾನು ಅವ್ರ ಪುತ್ರ. ಹೌದು, ಐ ಆಮ್ ನಾಟ್ ಸೆಲೆಕ್ಟೆಡ್, ಐ ಆಮ್ ಎಲೆಕ್ಟೆಡ್, ನಾಟ್ ಒನ್ಸ್, ಥ್ರೈಸ್. ಪುತ್ರ ವ್ಯಾಮೋಹ ಅಂತ ಹೇಳ್ತೀರಲ್ಲಪ್ಪ, ನಿಮ್ಮ ಮಗನಿಗೇನು ಅರ್ಹತೆ ಇತ್ತದು ಮಾಡಿದರು? ಏನು ಮಾಡಿದ್ರು ಅವರು? ಅಥವಾ ನೀವಾನ ಫಸ್ಟ್ ಟೈಮು ಕಾಂಗ್ರೆಸ್ ಟಿಕೆಟ್ ಸಿಕ್ಕಿದಾಗ ಕಾಂಗ್ರೆಸ್ ಪ್ರೈಮರಿ ಮೆಂಬರ್ಶಿಪ್ಪನ್ನು ಆಯ್ತಾ ನಿಮಗೆ? ಏನು ಆಫೀಸ್ ಬೇರರ್ ಇದ್ರಾ ನೀವು? ನಿಮಗೆ ಇದೇ ಮಾತನ್ನು ಈ ಕುಟುಂಬ ರಾಜಕೀಯ ಇರ್ಬೋದು, ಬೇರೆ ರಾಜಕೀಯ ಇರ್ಬೋದು, ದಯವಿಟ್ಟು ನಿಮಗೆ ಧೈರ್ಯ ಇದ್ದರೆ ಹೋಗಿ ಯಡಿಯೂರಪ್ಪ ಅವ್ರು ಮಾತಾಡಿ ನೋಡೋಣ. ಮಾತಾಡ್ತೀರಾ? ಹೋಗಿ ಶೆಟ್ಟರ್ ಅವ್ರ ಹತ್ರ ಮಾತಾಡಿ ನೋಡೋಣ. ಆ ಹುಡುಗ ತೇಜಸ್ವಿ ಸೂರ್ಯ ಹತ್ರ ಮಾತಾಡಿ ನೋಡೋಣ. ಅಮಿತ್ ಶಾ ಹತ್ರ ಮಾತಾಡಿ. ಸರ್, 31% ನೀವೇನು ಟಿಕೆಟ್ ಕೊಟ್ಟಿದ್ದೀರಾ ಎಲ್ಲ ಕುಟುಂಬದ ರಾಜಕಾರಣದಿಂದಾನೆ, ಹಿನ್ನೆಲೆಯಿಂದಾನೆ ಬಂದಿರೋದು ನಿಮ್ಮ BJPನಲ್ಲಿ. ನಿಮಗೇನು ನೈತಿಕತೆ ಇದೆ? ಐ ಆಮ್ ಅ ಪ್ರೌಡ್ ಸನ್. ಈಗ ನಿಮ್ಮ ಮಕ್ಕಳಿಗೆ ನಿಮ್ಮ ಮೇಲೆ ಹೆಮ್ಮೆ ಇಲ್ಲ ಅಂದರೆ ನಮ್ಗೆ ಯಾಕ್ರಿ ದೂಷಿಸ್ತೀರಾ? ನೀವು ತೀರ್ಮಾನ ಮಾಡಿ, ಇದ್ರ ಬಗ್ಗೆ ಚರ್ಚೆ ಆಗಬೇಕಾದ್ರೆ ಮಾಡೋಣ. ನಾನು ಹೇಳ್ದಂಗೆ ಎಲ್ಲರಿಗೂ ಒಂದು DNA ಕಿಟ್ಟನ್ನು ಕೊಟ್ಬಿಡ್ತೀನಿ, ಅಥವಾ ಒಂದು ಯಾವುದಾದ್ರೂ ಇಲ್ಲಿ ನಮ್ಮ ಡಾಕ್ಟ್ರ್ ಇಲ್ಲ ಏನಿಲ್ಲ, ಅವ್ರಿಗೆ ಒಂದು ಏನೋ ಒಂದು ಪ್ಯಾಕೇಜ್ ಮಾಡಿಸ್ಬಿಡ್ತೀನಿ. ಹೋಗಿ ಎಲ್ಲರೂ ಟೆಸ್ಟ್ ಮಾಡ್ಕೊಂಡು ಬರಲಿ ಯಾರ್ಯಾರು DNA ಇದೆ ಅಂತ. ಇವರು ಉಮೇಶ್ ಜಾಧವ್ ಅವ್ರಿಗೆ ಏನು ಎಕ್ಸ್ಪೀರಿಯನ್ಸ್ ಇತ್ತು ರೀ? ಅವ್ರ ಮಗಂಗೆ ಏನು ಎಕ್ಸ್ಪೀರಿಯನ್ಸ್ ಇತ್ತು? ಟಿಕೆಟ್ ಕೊಟ್ರಲ್ಲ. ವಿಜೇಂದ್ರಗೆ BJP ಪ್ರೆಸಿಡೆಂಟ್ ಮಾಡಿದ್ರಲ್ಲ.
ಅವ್ರಿಗೇನು ಎಕ್ಸ್ಪೀರಿಯನ್ಸ್ ಇತ್ತು? ಫಸ್ಟು ಮಂಡ್ಯ ಟಿಕೆಟ್ ಕೊಡಿಸ್ಬೇಕಂದ್ರು, ಮೈಸೂರು ಟಿಕೆಟ್ ಕೊಡಿಸ್ಬೇಕಂದ್ರು, MLC ಮಾಡಬೇಕಂದ್ರು. ಅವಾಗ ಭಾಳ ರೈತ ಹೋರಾಟದಿಂದ ಬಂದವರ ಇವರೆಲ್ಲರೂ? ಯಾವ ಪಕ್ಷ ಸಂಘಟನೆ ಮಾಡಿದ್ದಾರೆ ಇವರೆಲ್ಲರೂ? ಸುಮ್ಮನೆ ನಮ್ಮ ಮೇಲೆ ಗೂಬೆ ಕೂಡ್ಸೋದು ಬಿಟ್ಟು ನೀವು ಫಸ್ಟ್ ನಿಮ್ಮದೇನು ಕೆಲಸ ಇದೆ ಅದು ಹೇಳ್ರಿ. ನಿನ್ನೆ ಪಾಪ ನಮ್ಮ ಚಿಂಚೋಳಿ MP ಅವರಿಗೆ ಭಾಳ ಬೇಜಾರಾಗ್ಬಿಟ್ಟಿದೆ. ಅವ್ರಿಗೆ ಯಾವಾಗೋ ಅವಿವೇಕಿ ಅಂತ ಹೇಳಿಬಿಟ್ನಂತೆ. ಅದಕ್ಕೆ ಬೇಜಾರು ಪಟ್ಕೊಂಡು ಇಲ್ಲ ಅವನಿಗೆ ನನಗೆ ಅವಿವೇಕಿ ಅಂದ್ಬಿಟ್ಟಿದ್ದಾನೆ ಅಂತ. ದಯವಿಟ್ಟು ಸ್ವಲ್ಪ ಅವಿವೇಕಿಯ ಪರಮಾವಧಿ ಇವರು. ಹೌಸ್ ಐ ಆಮ್ ಕ್ವಾಲಿಫೈಡ್ ಟು ಬಿ ದಿ ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್. ಏನಿದೆ ಇವರಿಗೆ ಏನು ಅರ್ಥ ಆಗಿಲ್ಲ ಅಂದರೆ ಬಂದು ಕೇಳಲಿ, ಹೇಳ್ತೀನಿ. ಐ ಆಮ್ ಅ ಟ್ರೇನ್ಡ್ ಗ್ರಾಫಿಕ್ ಡಿಸೈನರ್ ಆ್ಯಂಡ್ ಆ್ಯನ್ ಆ್ಯನಿಮೇಟರ್. ಕಷ್ಟ ಏನ್ರಿ ಅರ್ಥ ಮಾಡ್ಕೊಳೋದು ನಿಮಗೆ? ಉಮೇಶ್ ಜಾಧವ್ ಕಷ್ಟ ಇದೆಯಾ? ನ್ಯಾಷನಲ್ ಲಾ ಸ್ಕೂಲದ ಎಂಟ್ರೆನ್ಸ್ ಎಕ್ಸಾಮನ್ನು ಪಾಸ್ ಮಾಡಿ ನಾನು ಬಿಟ್ಟಿದ್ದೀನಿ. ಕಷ್ಟನೇನ್ರಿ ನಿಮಗೆ? ಯು ಹ್ಯಾವ್ ಅ ಪ್ರಾಬ್ಲಮ್ ವಿತ್ ಮೈ ಚಾಯ್ಸ್ ಆಫ್ ಬೀಯಿಂಗ್ ಅ ಗ್ರಾಫಿಕ್ ಡಿಸೈನರ್? ಯು ಹ್ಯಾವ್ ಅ ಪ್ರಾಬ್ಲಮ್ ವಿತ್ ಮೈ ಚಾಯ್ಸ್ ಆಫ್ ಬೀಯಿಂಗ್ ಆ್ಯನ್ ಆ್ಯನಿಮೇಟರ್? ಯು ಹ್ಯಾವ್ ಅ ಪ್ರಾಬ್ಲಮ್ ವಿತ್ ಮೈ ಚಾಯ್ಸ್ ಆಫ್ ನಾಟ್ ಗೋಯಿಂಗ್ ಟು ನ್ಯಾಷನಲ್ ಲಾ ಸ್ಕೂಲ್? ಕೊಡಿಸ್ತೀನಿ. ನೀವು ಕ್ವಾಲಿಫಿಕೇಷನ್ ಬಗ್ಗೆ ಹೇಳ್ತಾ ಇದ್ದೀರಲ್ಲ, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ಐ ಆಮ್ ಮೋರ್ ಕ್ವಾಲಿಫೈಡ್ ದೆನ್ ಯುವರ್ ಪ್ರೈಮ್ ಮಿನಿಸ್ಟರ್. ಆಯಿತಾ? ಇದು ನಿಮ್ಮದು ಪ್ರಧಾನಮಂತ್ರಿಯವರ ಡಿಗ್ರಿ ಯಾವುದಿದೆ ಹೇಳಬೇಡ್ರಿ. ನಾನು ಹೇಳಿದ್ದೀನಲ್ಲ, ನಾನು ತೋರಿಸ್ತೀನಿ ನಂದೆಲ್ಲ. ಪಾಪ ಅರವಿಂದ್ ಕೇಜ್ರಿವಾಲ್ ಅವರು ಒಂದು RTI ಹಾಕಿದ್ದಾರೆ ಡೆಲ್ಲಿ ಯೂನಿವರ್ಸಿಟಿಗೆ, ಪ್ರಧಾನಮಂತ್ರಿಯವರ ಕ್ವಾಲಿಫಿಕೇಷನ್ ಏನು ಅಂತ. ಅದು RTIನಲ್ಲಿ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಅಮಿತ್ ಶಾ ಅವ್ರು ಬಂದು ಹಿಂಗೆ ಒಂದು ಡಿಗ್ರಿ ತೋರಿಸಿದ್ರು. ಅದರಲ್ಲಿ ಏನಿದೆ ಗೊತ್ತಾ ಸರ್? ಎಂಟೈರ್ ಪೊಲಿಟಿಕಲ್ ಸೈನ್ಸ್ ಅಂತೆ, ಮಾಸ್ಟರ್ಸ್ ಇನ್ ಎಂಟೈರ್ ಪೊಲಿಟಿಕಲ್ ಸೈನ್ಸ್. ಇದ್ರ ಬಗ್ಗೆ ಹೇಳೋದು ಮಾತಾಡ್ತಾರ ಉಮೇಶ್ ಜಾಧವ್ ಅವರು? ನನ್ನ ಕ್ವಾಲಿಫಿಕೇಷನ್ ಕೇಳ್ತಾ ಇದ್ರಲ್ಲಪ್ಪ. ಟ್ರಸ್ಟ್ ಮೀ ಉಮೇಶ್ ಜಾಧವ್ ಅವರೇ, ಐ ಆಮ್ ಮೋರ್ ಕ್ವಾಲಿಫೈಡ್ ದೆನ್ ದ ಪ್ರೈಮ್ ಮಿನಿಸ್ಟರ್. ನೀವು ಏನೇನು ಮಾಡಿದ್ದೀರಾ ಏನೇನು? ಪ್ರಾಬ್ಲಮ್ ಏನಂದರೆ ಈ ಡೆಲ್ಲಿನಲ್ಲಿರುವಂಥ ಲಟ್ಟಿಯನ್ಸ್ ಮೀಡಿಯಾ ಏನಿದೆ, ಗೋಧಿ ಮೀಡಿಯಾ ಏನಿದೆ, ಇದೆಲ್ಲ ಹೇಳಲ್ಲ. ತಂದು ತೋರಿಸ್ಬಿಡ್ಲಿ. ರಾಹುಲ್ ಗಾಂಧಿ ಅವ್ರದ್ದು, ರಾಹುಲ್ ಗಾಂಧಿ ಪಪ್ಪು ಅಂತಾರಲ್ಲ, ಈಸ್ ಆಲ್ಸೋ ಮಾಸ್ಟರ್ಸ್. ಕೇಂಬ್ರಿಡ್ಜ್ ಹಾರ್ವರ್ಡ್ನಲ್ಲೂ ಓದಿದ್ದಾರೆ ಅವರು. ಅದೇ ಎಕನಾಮಿಕ್ಸ್ ಮಾಡಿದ್ದಾರೆ ಅವರು. ಈಗ ಏನೇನು ರಾಹುಲ್ ಗಾಂಧಿ ಬಗ್ಗೆ ಹೇಳಿದ್ರು ಅವೆಲ್ಲ ಸತ್ಯ ಆಯ್ತಲ್ಲ. BJP ಅವರು ನಮ್ಮ ಬಗ್ಗೆ ಟೀಕೆ ಮಾಡ್ತಾಯಿದ್ರೆ ಅದೆಲ್ಲ ಸತ್ಯ ಆಯ್ತಲ್ಲ. ಈಗ ನಾನು ಕೇಳ್ತಾ ಇರೋದಿಷ್ಟೇ, ಪದೇ ಪದೇ ನೀವು ಎಲ್ಲ ಸೇರಿ ವೈಯಕ್ತಿಕಕ್ಕೆ ಬರ್ತೀರಾ, ಬನ್ನಿ, ನೋ ಪ್ರಾಬ್ಲಮ್, ಅದನ್ನು ಚರ್ಚೆ ಮಾಡೋಣ. ನಿನ್ನೆ CT ರವಿ ಅವರು ಬಂದಿದ್ದರು. CT ರವಿ ಬಂದ್ಬಿಟ್ಟು ಏನು ಹೇಳ್ತಾರೆ ಅಂದರೆ, ಪ್ರಿಯಾಂಕ್ ಖರ್ಗೆಗೆ ಸೆಟಲ್ ಆಯಿತು, ಖರ್ಗೆ ಅವರು ಈಗ ರಾಧಾಕೃಷ್ಣ ಅವ್ರಿಗೆ ಸೆಟಲ್ ಮಾಡಬೇಕು ಅಂದ್ಬಿಟ್ಟು. ಪಾಪ ನಮ್ಮ ಬಗ್ಗೆ ಮಾತಾಡೋದು ಬಿಟ್ಟು CT ರವಿಯವರೇ ತಾವು ತಮ್ಮ ಪಕ್ಷದ ಮತ್ತು ತಮ್ಮ ವೈಯಕ್ತಿಕ ರಾಜಕೀಯ ಭವಿಷ್ಯವನ್ನು ನೋಡಿಕೊಂಡ್ರೆ ಬೆಟರ್ ಅನಿಸುತ್ತೆ. ನಾನು ಸೆಟಲ್ ಆಗಿದ್ದೀನಲ್ಲ, ನಿಮ್ಮ ಪ್ರಕಾರನೇ ನಾನು ಸೆಟಲ್ ಆಗಿದ್ದರೆ ಸಂತೋಷ. ಏನು ಸರ್, ಪ್ಲೀಸ್ ಟೆಲ್ ದಿಸ್ ಟು ಬಾಬಾ ನೆಕ್ಸ್ಟ್ ಟೈಮ್. BJP ಹ್ಯಾಸ್ ಕನ್ಸಿಡರ್ಡ್ ಮೀ ಸೆಟಲ್ಡ್ ಆ್ಯಂಡ್ ಕನ್ಸಿಡರ್ ಮೀ ಆಸ್ ದರ್ ಲೀಡರ್. ಅದರಲ್ಲಿ ಯಾವುದೇ ಎರಡು ಮಾತಿಲ್ಲ. CT ರವಿಯವರು ಎಂಡಾರ್ಸ್ ಮಾಡಿದ್ದಾರೆ, ವಿಚ್ ಐ ಡೋಂಟ್ ರಿಕ್ವೈರ್ ಬೈ ದ ವೇ. ಈಗ ಅವರೇನು ಹೇಳ್ತಾ ಇದ್ದಾರೆ, ಜನರಲ್ಲಿ, ಸಾಮಾನ್ಯ ಜನರಲ್ಲಿ ಚರ್ಚೆ, ಕಾರ್ಯಕರ್ತರಲ್ಲಿರ್ಬೋದು, ಸಾಮಾನ್ಯ ಜನರಲ್ಲಿ ಚರ್ಚೆ ಏನಿದೆ ಗೊತ್ತಾ ರವಿಯವರೇ, ನೀವು ಸ್ವಲ್ಪ ಧೈರ್ಯವಂತರಾಗಬೇಕು. ನೀವು ಏನು ಈ ಪರಿವಾರವಾದ ಅಂತ ನೀವು ಹೇಳ್ತಾ ಇದ್ದೀರಲ್ಲ ಕಾಂಗ್ರೆಸ್ನಲ್ಲಿ, ಆ ಪರಿವಾರವಾದ BJPನಲ್ಲಿದೆ, ಅದ್ರ ಬಗ್ಗೆ ಮಾತಾಡಿ ಅಂತ ಜನರು ಹೇಳ್ತಾ ಇರೋದು. ಜನರು ನಿಮಗೆ ಪುಕ್ಲಾ ಅಂತ ಇದ್ದಾರೆ. ಯತ್ನಾಳ್ ಅವ್ರ ಹತ್ರ ಕಲೀರಿ ಸರ್, ಯತ್ನಾಳ್ ಅವ್ರ ಹತ್ರ ಕಲೀರಿ. ಹೇಗೆ ಅವರು ಔಟ್ರೈಟಾಗಿ ಓಪನ್ ಆಗಿ ನಿಂತಿದ್ದಾರೆ, BJPಗೆ ಶುದ್ಧೀಕರಣ ಮಾಡಬೇಕಾಗಿದೆ. ಈಶ್ವರಪ್ಪ ಅವರು ಧೈರ್ಯವಂತರು. ಈ ಏನು ಈ ಡೈನಾಸ್ಟಿಕ್ ಪೊಲಿಟಿಕ್ಸು, ಕುಟುಂಬ ರಾಜಕೀಯ ವಿರುದ್ಧ ಅವರಿಬ್ಬರು ಹೇಗೆ ಮಾತಾಡ್ತಾ ಇದ್ದಾರೆ. ಏನಂತಾರೆ ಯತ್ನಾಳ್ ಅವರು? ಪೂಜ್ಯ ಅಪ್ಪಾಜಿ ಆ್ಯಂಡ್ ಸನ್ಸ್ನ ನಾವು BJPಯಿಂದ ಹೊರಗೆ ಹಾಕ್ಬಿಟ್ಟು BJPಯನ್ನು ಶುದ್ಧೀಕರಣ ಮಾಡಬೇಕು ಅಂತ. ನೀವೇನು ಹೇಳ್ತೀರಿ? ಚುನಾವಣೆ ಆದಮೇಲೆ ಮಾತಾಡ್ತೀರಿ ಅಂತ ಹೇಳ್ತೀರಿ. ಯಾಕೆ ಇವಾಗ ಮಾತಾಡೋಕ್ಕೇನು? ನೀವು ಪಾಪ ನಾನು ಯಾಕೆ ನಿಮ್ಮ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ವೈಯಕ್ತಿಕ ಭವಿಷ್ಯದ ಬಗ್ಗೆ ತಾವು ಚಿಂತೆ ಮಾಡಿ. ಅಂದರೆ ನೀವು ನನಗೇನು ಹೇಳಿದ್ರಲ್ಲ,
ಸ್ವಲ್ಪ ಧೈರ್ಯ ತೋರಿಸಿ. ಜನ ನಿಮಗೆ ಪುಕ್ಲಾ ಅಂತ ಇದ್ದಾರೆ. ರವಿಯವರೇ, ಧೈರ್ಯ ತೋರಿಸಿ, ಹೇಳಿ. ಯಡಿಯೂರಪ್ಪ ಅವ್ರಿಗೆ ಹೇಳಿ, ತಮ್ಮದು ರಾಜಕೀಯ ಮುಗ್ದಾಯಿತು ಸರ್, ರಾಘವೇಂದ್ರಕ್ಕೆ ಸೆಟಲ್ ಮಾಡಿದ್ದೀರಾ, ಈಗ ವಿಜೇಂದ್ರಕ್ಕೆ ಸೆಟಲ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರಿ ಅಂತ ಹೇಳಿ. ಯತ್ನಾಳ್ ಅವ್ರು ಹೇಳಲ್ವಾ? ಈಶ್ವರಪ್ಪ ಅವ್ರು ಹೇಳಲ್ವಾ? ಎಲ್ಲರೂ ಒಗ್ಗಟ್ಟಾಗೆ ತಾನೇ ಸಂಘಟನೆ ಮಾಡ್ತಾ ಇರೋದು. ಪಾಪ ಮಂತ್ರಿ ಕಳ್ಕೊಂಡ್ರು, ಅದಾದಮೇಲೆ ಆಲ್ ಇಂಡಿಯಾ BJP ಆಲ್ ಇಂಡಿಯಾ ಸೆಕ್ರೆಟರಿ ಸ್ಥಾನ ಕಳ್ಕೊಂಡ್ರು, ಸ್ಟೇಟ್ ಪ್ರೆಸಿಡೆಂಟಿಗೆ ಟ್ರೈ ಮಾಡಿದ್ರು, ಅದೂ ಕೂಡ ಆಗಿಲ್ಲ. MP ಟಿಕೆಟ್ ಟ್ರೈ ಮಾಡಿದ್ರು, ಅದು ಕೂಡ ಆಗಿಲ್ಲ. ಈ ಯಡಿಯೂರಪ್ಪ ಅವ್ರು ಮತ್ತು ಅವ್ರ ಮಕ್ಕಳ ವಿರುದ್ಧ ಹೋರಾಟ ಮಾಡ್ತೀನಿ ಅಂತ ಹೇಳಿದ್ರು. ಆ ಬಂಡಾಯ ಹೇಳೋಕ್ಕಿಂತ ಮುಂಚೆನೇ ನಿಮಗೆ ಸೆಟಲ್ ಮಾಡಿಬಿಟ್ರು ಜನ. ಮತ್ತು ವಿಶೇಷವಾಗಿ ಮೊನ್ನೆ ಚುನಾವಣೆಯಲ್ಲಿ ಚಿಕ್ಕಮಂಗ್ಳೂರು ಜನನೇ ನಿಮ್ಮ ಸೆಟಲ್ಮೆಂಟ್ ಮಾಡಿಬಿಟ್ಟಿದ್ದಾರಲ್ಲ ಇವರೇ. ಅದ್ರ ಬಗ್ಗೆ ಮಾತಾಡಿ. ಇಲ್ಲಿ ಬಂದು ಚಿತ್ತಾಪುರಿಗೆ, ಕಲಬುರಗಿಗೆ ಮಾತಾಡಿದ್ರೆ ಪ್ರಯೋಜನ ಇಲ್ಲ. ನಿಮ್ಮ ಬಗ್ಗೆ ಮತ್ತು ಉಮೇಶ್ ಜಾಧವ್ ಬಗ್ಗೆ ಅಪಾರವಾದಂಥ ಕನಿಕರ ನನಗಿದೆ. ನಿಮಗೆ ಯಾವ ಲೀಡರ್ಗಳು ಸಪೋರ್ಟ್ ಮಾಡ್ತಾಯಿಲ್ಲ ಅಂತ ಉಮೇಶ್ ಜಾಧವ್ ಅವರೇ ಸುಮ್ಮನೆ ಎಲ್ಲೆಲ್ಲಿಂದ ನಾವು ಕರ್ಕೊಂಡು ಬಂದು ಯಾರ್ಯಾರಿಗೋ ಮಾತಾಡಿಸಿ ನಿಮ್ಗೆ ಇನ್ನೂ ಡ್ಯಾಮೇಜ್ ಮಾಡೋದು ಬೇಡ. ಕರ್ಕೊಂಡು ಬರಲಿ, ಸ್ವಲ್ಪ ಸ್ಟ್ಯಾಂಡರ್ಡ್ ಲೀಡರ್ಸ್ ಕರ್ಕೊಂಡು ಬರಲಿ. ಹೇಳಿ 10 ವರ್ಷ ಮೋದಿ ಸರ್ಕಾರ ಏನು ಮಾಡಿದೆ, 5 ವರ್ಷ ಏನು ಮಾಡಿದೆ. ನಿನ್ನೆ ಯಾವುದೋ ಹೇಳ್ತಾಯಿದ್ರು, ಯಾವುದೋ ಸರ್ವಿಸ್ ರೋಡ್ ಮೇಲೆ ಟಾರ್ ಹಾಕಿದ್ದಾರೆ ಅಂತ. ಏನಾದರೂ 15-20 ದಿನದಲ್ಲಿ ಏನಾದರೂ ಚೇಂಜ್ ಆಗಿದೆ? ಫೆಬ್ರವರಿ 10th ಅವ್ರು ಲೆಟ್ರ್ ಕೊಟ್ಟಿದ್ದು ನಾನಲ್ಲ, ಅವ್ರು ತಾನೇ ಪ್ರಚೋದನೆ ಕೊಟ್ಟಿದ್ದು, ಅವ್ರು ತಾನೇ ಕೇಳಿದ್ದು. ನನಗೆ ಫೆಬ್ರವರಿ 10th ಲೆಟ್ರ್ ಕೊಟ್ಟರು ಲಿಖಿತ ಮೂಲಕ. ಅವ್ರ BJP ಜಿಲ್ಲಾಧ್ಯಕ್ಷರು ಬಂದು ನೀವೇನು ಮಾಡಿದ್ರೆ ಕೊಡಿ ಅಂತ ಹೇಳಿದೆ. ಅದಕ್ಕೆ 12ನೇ ತಾರೀಕು ಬಸ್ ಇಟ್ಟೆ. ತಪ್ಪೇನಿದೆ ಅದರಲ್ಲಿ? ನೀವು ಹೊತ್ತಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗ್ತದೆ? ಓಪನ್ ಡಿಬೇಟ್ ತಾನೇ ಅದು, ಅದಕ್ಕಿಂತ ಏನು ಬೇಕು? ನೀವು ಖರ್ಗೆ ಅವ್ರಿಗೆ ಕೊಡಿ, ಖರ್ಗೆ ಅವ್ರ ಜೊತೆ ಚರ್ಚೆ ಮಾಡೋದು ನಿಮ್ಮ ಯೋಗ್ಯತೆ ಇಲ್ಲ. ರಾಧಾಕೃಷ್ಣ ಅವ್ರಿಗೆ ಚರ್ಚೆಗೆ ನೀವು ಆಹ್ವಾನಿಸ್ತಾ ಇದ್ರೆ ನಿಮ್ಗೆ ಗೊತ್ತು ಅವರು ಹೊಸ ಒಬ್ಬರಿದ್ದಾರೆ ಅಂತ ಮಾಡಿ. ಯಾಕೆ ನನ್ನ ಜೊತೆ ಚರ್ಚೆ ಮಾಡೋಕ್ಕೆ? ಯಾಕೆ? ನಾವೆಲ್ಲ ಸಮಾನ ಕಾಲನವ್ರಲ್ವಾ? ಮಾಡೋಣ, ಅದು ಏನು ತೊಂದರೆ ಇದೆ? ಸುಮ್ಮನೆ ಇದು ಚರ್ಚೆಗೆ ಬನ್ನಿ ಚರ್ಚೆಗೆ ಬಂದಾಗ ನಾವು ಬಸ್ ಕಳಿಸಿದ್ವಲ್ಲಪ್ಪ, ಬೇಸ್ಡ್ ಆನ್ ಯುವರ್ ರಿಕ್ವೆಸ್ಟ್. ನಾವಲ್ಲ, ನೀವು ತಾನೇ ಕಳಿಸಿದ ಲೆಟರ್ ನನಗೆ ತೋರಿಸ್ಲಿಕ್ಕೆ, ಶ್ವೇತಪತ್ರ ಹೊಡಿಸ್ಲಿಕ್ಕೆ. ನಾನು ಹೇಳಿದೆ ಶ್ವೇತಪತ್ರನೂ ಕೊಡ್ತೀನಿ, ನಿಮಗೆ ಕಲಬುರ್ಗಿದ ಕಲ್ಯಾಣದ ದರ್ಶನನೂ ಮಾಡಿಸ್ತೀನಿ ಅಂತ ಹೇಳಿದೆ. ಯಾಕೆ ಹತ್ತಿಲ್ಲ? ಈಗೆಲ್ಲ ಸುಮ್ಮನೆ ಇವೆಲ್ಲ ಮಾಡೋದು ಬೇಡ. ದಯವಿಟ್ಟು ಕೊನೆಯದಾಗಿ ಉಮೇಶ್ ಜಾಧವ್ ಅವರಿಗೆ ಈಗಲೂ ಕೂಡ ಹೇಳ್ತಾ ಇದ್ದೀನಿ, ದಯವಿಟ್ಟು ವಿಷಯದ ಬಗ್ಗೆ ಚರ್ಚೆ ಮಾಡಿ. ವೈಯಕ್ತಿಗಳ ಬಗ್ಗೆ ನೀವು ಮಾಡ್ತಾಯಿದ್ರೆ ಅದು ನಾವು ಟೀಕೆ ಮಾಡ್ಬೋದು. ಏನೇನಿದು ನೀವೇನಾದರೂ ಅಂದ್ಕೊಂಡಿದ್ರೆ ನೀವು ಹಿಟ್ ಆ್ಯಂಡ್ ರನ್ ಮಾಡ್ತೀರಾ, ನೀವು ವೈಯಕ್ತಿಕವಾಗಿ ಟೀಕೆ ಮಾಡಿಬಿಟ್ಟು ನಾವೇನೂ ಹೇಳೋದಿಲ್ಲ ಅಂದರೆ ಐ ಆಮ್ ಸಾರಿ.